ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಏನೂ ಕಾಣಿಸೋದಿಲ್ಲ, ಅಭಿಮನ್ಯು ಕಾಣಿಸೋಲ್ಲ, ಅವನ ರಥ ಕುದುರೆ ಸಾರಥಿ ಏನೂ ಕಾಣಿಸ್ತಾ ಇದ್ದಾಗ ಆಗ್ಬಿಡತ್ತೆ. ದುರ್ಯೋಧನ ಬಹಳ ಖುಷಿ ಪಡುತ್ತಾನೆ, ಯಾಕೆಂದರೆ ಇಷ್ಟು ಹೊತ್ತಿನಲ್ಲಿ ಮೊದಲ ಸಲ ಆ ಥರ ಆಗಿದ್ದು ಅಂತ. ಅಭಿಮನ್ಯು ಸತ್ತೋದ ಅಂತ ಅನ್ಸ್ಬಿಡತ್ತೆ. ವೈವಸ್ವತಸ್ಯ ಭವನಂ ಗತಮೇನಂ ಅಮನ್ಯತ ಅಂತ. ಕಾಣದೇ ಇದ್ದಂತಹ ಅಭಿಮನ್ಯು ಒಂದೇ ಸಲಕ್ಕೆ ಸಾವಿರಾರು ಅಭಿಮನ್ಯುಗಳು ಕಾಣಿಸ್ಕೊಳ್ತಾರೆ. ಒಂದೇ ಸಲಕ್ಕೆ ಎಲ್ಲಿ ನೋಡಿದರೂ ಅವರೇ ಕಾಣುತ್ತಾರೆ. ಎಲ್ಲರೂ ಶಸ್ತ್ರಾಸ್ತ್ರ ಪ್ರಯೋಗ ಮಾಡ್ತಲೇ ಇರ್ತಾರೆ. ಲಕ್ಷ್ಮಣ ಮತ್ತು ಇವರ ಅಭಿಮನ್ಯುವಿನ ನಡುವೆ ಯುದ್ಧ ಆರಂಭ ಆಗತ್ತೆ. ಹೇಳ್ತಾನೆ ಅಭಿಮನ್ಯು ಏನು ಅಂದರೆ, ಸುದೃಷ್ಟ ಕ್ರಿಯತಾಂ ಲೋಕಃ, ಒಂದು ಸಲ ಈ ಲೋಕವನ್ನು ನೋಡಿಬಿಡು ಅಂತ, ಈ ಪ್ರಪಂಚವನ್ನು ಒಂದು ಸಲ ನೋಡಿಬಿಡು, ಮತ್ತೊಂದು ಸಲ ನಿಂಗೆ ನೋಡೋಕೆ ಅವಕಾಶ ಸಿಗಲ್ಲ, ನಿನ್ನ ಬಾಂಧವರೆಲ್ಲ ನೋಡ್ತಾ ಇರುವಾಗಲೇ ನಿನ್ನನ್ನು ಇನ್ನೊಂದು ಲೋಕಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾನೆ ಅಭಿಮನ್ಯು. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವು ಮಹಾಭಾರತ ಯುದ್ಧದ ಅತ್ಯಂತ ಪ್ರಮುಖ ಘಟ್ಟಗಳಲ್ಲಿ ಒಂದಾಗಿರುವಂಥ ಮತ್ತು ನಮ್ಮ ಜನಮಾನಸದಲ್ಲಿ ನೆಲೆಯೂರಿರುವಂಥ ಪ್ರಸಂಗಗಳಲ್ಲಿ ಒಂದಾಗಿರುವಂಥ ಚಕ್ರವ್ಯೂಹದ ಪ್ರಸಂಗವನ್ನು ನೋಡ್ತಾ ಇದ್ವಿ. ಅದರ ಮಧ್ಯದಲ್ಲಿ ನಾವಿದ್ದೀವಿ. ಅಂದರೆ ಅದರ ಮಧ್ಯದಲ್ಲಿ ಅಂದರೆ ಆಲ್ಮೋಸ್ಟ್ ನಾವು ಅಂದರೆ ಫಿಸಿಕಲಿ ಕೂಡ, ಅಂದರೆ ಯಾಕೆ ಅಂತಂದರೆ ಅಭಿಮನ್ಯು ಅದರ ಮಧ್ಯದಲ್ಲಿ ಇದ್ಕೊಂಡೇ ಯುದ್ಧ ಮಾಡ್ತಾ ಇದ್ದಾನೆ. ಅದನ್ನು ತುಂಬ ಸವಿಸ್ತಾರವಾಗಿ ಸರ್ ಹೇಳ್ತಾಯಿದ್ರು. ಜಯದ್ರಥನ ಪ್ರಸಂಗ ಕೂಡ ಕಳೆದ ಸಂಚಿಕೆಯಲ್ಲಿ ಬಂತು. ಸರ್, ವಾಟ್ ಹ್ಯಾಪನ್ಸ್ ನೆಕ್ಸ್ಟ್? ಯುದ್ಧ ಮುಂದುವರಿಯುತ್ತೆ. ಯುದ್ಧ ಮುಂದುವರಿತಾ ಇದ್ದಾಗ ಇನ್ನೊಬ್ಬ ಆ ಕಡೆಯ ಮಹಾವೀರ ಸತ್ಯಶ್ರವಸ್ ಅಂತ ಅವನನ್ನು ಕೊಲ್ತಾನೆ ಅಭಿಮನ್ಯು. ಅವನನ್ನು ಕೊಂದ ಮೇಲೆ ಮತ್ತೊಂದು ಸಲ ಎಲ್ಲರೂ ಮತ್ತೆ ಇವನ ಮೇಲೆ ಮುನ್ನುಗ್ಗುತ್ತಾರೆ. ಅಷ್ಟೇ, ಅದೇ ರಿಪಿಟೇಷನ್ ಥರನೇ ಆಗ್ತಾ ಇರತ್ತೆ. ಅವನು ಯಾರನ್ನೋ ಕೊಲ್ತಾನೆ, ಇನ್ನೊಂದು ಮಾಡ್ತಾನೆ, ಅವ್ರು ನುಗ್ಗುತ್ತಾರೆ. ಆದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಅವನು ಹಿಮ್ಮೆಟ್ಟೋದು ಇಲ್ಲ. ಅವರು ಬರ್ತಾರೆ, ಇವನು ಯುದ್ಧ ಮುಂದುವರಿಸ್ತಾನೆ. ಹಾಗೆ ಮುಂದುವರಿಯತ್ತೆ. ಎಷ್ಟಾಗ್ತಾ ಇರುವಾಗ ರುಕ್ಮರಥ ಇವನ ಜೊತೆಗೆ ಯುದ್ಧಕ್ಕೆ ಮುಂದಾಗ್ತಾನೆ. ರುಕ್ಮರಥ ಅಂದರೆ ಅವನು ಶಲ್ಯನ ಮಗ, ಮದ್ರದ ದೊರೆ ಶಲ್ಯನ ಮಗ. ಅವನು ಏನಾಗಿರುತ್ತೆ ಅಂದರೆ, ಸೈನ್ಯ ಓಡ್ತಾ ಇರತ್ತಲ್ಲ, ಅದಕ್ಕೆ ಅವನು ನಿಲ್ಲಿಸಿ ಹೇಳ್ತಾನೆ, ನಾನಿದ್ದೀನಿ, ಯಾಕೆ ಓಡ್ತಾ ಇದ್ದೀರಿ, ನಾನು ಇವನನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಿ ಇವನೆದುರಿ ಬಂದು ನಿಲ್ತಾನೆ. ಅವನು ಅಂದರೆ ಸೈನ್ಯಕ್ಕೆ ಒಂದು ಭರವಸೆ ಕೊಟ್ಟು ಬಂದು ನಿಲ್ತಾನೆ ರುಕ್ಮರಥ. ಬಂದು 3 ಬಾಣಗಳನ್ನು ಇವನ ಮೇಲೆ ಬಿಡ್ತಾನೆ. ಅದರಲ್ಲೂ 3 ಅಂದರೆ 3 ಬಾಣವನ್ನು ಬಲತೋಳಿಗೆ, 3 ಬಾಣ ಎಡತೋಳಿಗೆ ಬಿಡ್ತಾನೆ. ಅಭಿಮನ್ಯು ಬಿಡ್ತಾನೆ, ರುಕ್ಮರಥ ಬಿಡ್ತಾನೆ. ಅದು ಅವನ ಎರಡೂ ಕೈಗಳನ್ನು ಚುಚ್ಚತ್ತೆ. ಅದಕ್ಕೆ ಸರಿಯಾಗಿ ಇವನು ಒಂದೇ ಸಲ ಬಾಣ ಪ್ರಯೋಗಗಳನ್ನು ಮಾಡ್ತಾನೆ ಅವನ ಮೇಲೆ. ಯುದ್ಧ ಮುಂದುವರಿಯೋದೇ ಇಲ್ಲ. ರುಕ್ಮರಥ ಸತ್ತು ಕೆಳಗೆ ಬೀಳುತ್ತಾನೆ. ಅವನು ಕೆಳಗೆ ಬಿದ್ದಿದ್ದನ್ನು ನೋಡಿ, ಅವನು ಸತ್ತನೋ ಬದುಕಿದಾನೋ ಅಂತ ಗೊತ್ತಾಗೋದಿಲ್ಲ. ಅವನು ಕೆಳಗೆ ಬಿದ್ದಿದ್ದನ್ನು ನೋಡಿ ಅವನ ಗೆಳೆಯರು, ಹಲವು ರಾಜಕುಮಾರರು, ಅವರುಗಳು ಸಿಟ್ಟಿನಿಂದ ಬಹಳ ಕ್ರೋಧಾವಿಷ್ಟರಾಗಿ ಅವನ ಮೇಲೆ ಧಾವಿಸ್ತಾರೆ. ಬಾಣಗಳ ಮಳೆಯಿಂದ ತುಂಬಿ ಬಿಡ್ತಾರೆ. ಅವನು ಎಲ್ಲಿದ್ದಾನೆ ಅಂತಲೇ ಕಾಣಿಸೋದಿಲ್ಲ. ಅಭಿಮನ್ಯು ಆ ಥರ ಆಗಿಬಿಡತ್ತೆ. ದುರ್ಯೋಧನ ಬಹಳ ಖುಷಿ ಪಡುತ್ತಾನೆ, ಯಾಕೆಂದರೆ ಇಷ್ಟು ಹೊತ್ತಿನಲ್ಲಿ ಮೊದಲ ಸಲ ಆ ಥರ ಆಗಿದ್ದು ಅಂತ. ಹಾಗೆ ಅವನು ಕಾಣದೇ ಇರೋ ಥರ ಆಗ್ಬಿಡ್ತಾನೆ. ಅವನಿಗೆ ಅಭಿಮನ್ಯು ಸತ್ತೋದ ಅಂತ ಅನ್ಸ್ಬಿಡತ್ತೆ. ವೈವಸ್ವತಸ್ಯ ಭವನಂ ಗತಮೇನಂ ಅಮನ್ಯತ ಅಂತ ಆಗೋಯ್ತು. ಅಭಿಮನ್ಯು ಸತ್ತೋಗಾಗಿದೆ ಅಂತ ಅಂದ್ಕೊಳ್ತಾನೆ, ಯಾಕೆಂದರೆ ಅವನು ಕಾಣೋದೇ ಇಲ್ಲ ಅಂತ. ಏನೂ ಕಾಣಿಸೋದಿಲ್ಲ, ಅಭಿಮನ್ಯು ಕಾಣಿಸೋಲ್ಲ, ಅವನ ರಥ ಕುದುರೆ ಸಾರಥಿ ಏನೂ ಕಾಣಿಸ್ತಾ ಇದ್ದಾಗ ಆಗ್ಬಿಡತ್ತೆ. ಅವರ ಬಾಣಗಳು ಅವನನ್ನು ಬಹಳ ಗಾಢವಾಗಿ ಒಳಗೆ ತಾಗಿ ಅವನಿಗೆ ಚುಚ್ಚುತ್ತಾ ಇರತ್ತೆ. ಅವನು
ಗಾಂಧರ್ವಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಯಾರು? ಅಭಿಮನ್ಯು. ಅದೊಂದು ವಿಶೇಷವಾದ ಅಸ್ತ್ರ, ಗಂಧರ್ವರ ಹತ್ರ ಮಾತ್ರ ಇರುವಂತಹ ಅಸ್ತ್ರ ಅದು. ಅರ್ಜುನ ತಪಸ್ಸು ಮಾಡಿ ಗಂಧರ್ವರಿಂದ ಪಡೆದುಕೊಂಡಿರ್ತಾನೆ ಅದನ್ನು. ಅರ್ಜುನೇನ ತಪಸ್ತತ್ವ ಗಂಧರ್ವೇಭ್ಯೋ ಯದಾಹೃತಂ ಅಂತ ಇದೆ. ಈ ಮಹಾಭಾರತ ವೈಶಿಷ್ಟ್ಯವೂ ಇದೆ. ಮಹಾಭಾರತ ಯಾಕೆ ಅರ್ಥ ಆಗೋದಿಲ್ಲ ಅನ್ನೋದು ಇದೆ. ಅರ್ಜುನ ಯಾವಾಗ ಗಂಧರ್ವರ ಕುರಿತು ತಪಸ್ಸು ಮಾಡಿ ಗಂಧರ್ವಾಸ್ತ್ರ ಪಡೆದುಕೊಂಡ ಅನ್ನೋದು ಗೊತ್ತಿಲ್ಲ. ಅದಲ್ಲಿ ಎಲ್ಲೂ ಹಿಂದೆ ಬಂದಿರೋದಿಲ್ಲ. ಅದು ಇಲ್ಲಿ ಒಂದು ಮಾತು ಬರುತ್ತೆ ಅಷ್ಟೇ. ಅದಕ್ಕೊಂದು ಭಾಳ ಮುಖ್ಯ ಅಂತ ತಗೊಂಡಿಲ್ಲ, ಅಲ್ಲೆಲ್ಲೂ ಹೇಳೇ ಇಲ್ಲ. ಅದನ್ನ ಯಾವಾಗಲೂ ಒಂದ್ಸಲ ತಪಸ್ಸು ಮಾಡಿದ್ದಾನೆ, ಗಾಂಧರ್ವಾಸ್ತ್ರವನ್ನು ಪಡೆದುಕೊಂಡಿದ್ದಾನೆ. ತುಂಬುರು ಮೊದಲಾದ ಗಂಧರ್ವರು ಅದನ್ನು ಅವನಿಗೆ ಕೊಟ್ಟಿರ್ತಾರೆ. ಅದನ್ನು ಅವನು ಅಭಿಮನ್ಯುಗೆ ಉಪದೇಶ ಮಾಡಿರ್ತಾನೆ ಅರ್ಜುನ. ಅದರಿಂದಾಗಿ ಇವನು ಕಾಣದೇ ಇದ್ದಂತಹ ಅಭಿಮನ್ಯು ಒಂದೇ ಸಲಕ್ಕೆ ಸಾವಿರಾರು ಅಭಿಮನ್ಯುಗಳು ಕಾಣಿಸ್ಕೊಳ್ತಾರೆ. ಒಂದೇ ಸಲಕ್ಕೆ ಎಲ್ಲಿ ನೋಡಿದರೂ ಅವರೇ ಕಾಣುತ್ತಾರೆ. ಎಲ್ಲರೂ ಶಸ್ತ್ರಾಸ್ತ್ರ ಪ್ರಯೋಗ ಮಾಡ್ತಲೇ ಇರ್ತಾರೆ. ಇವನನ್ನು ಮುತ್ತಿದ್ದ ಎಲ್ಲರನ್ನೂ ಸೇರಿಸಿ ಸಂಹಾರ ಆರಂಭ ಮಾಡಿಬಿಡ್ತಾನೆ ಗಾಂಧರ್ವಾಸ್ತ್ರವನ್ನು ಮಾಡಿದವನು. 100 ಜನ ಬಂದಿರ್ತಾರಲ್ಲ ಅವರು, ಅವನ ಗೆಳೆಯರು, ರುಕ್ಮರಥನ ಗೆಳೆಯರು, ಅಷ್ಟು ಜನನೂ ಸಾಯ್ತಾರೆ. ಈಗಿನ್ನೂ ಸಂತೋಷ ಪಟ್ಟಿದ್ದ ದುರ್ಯೋಧನ ಭಯ ಪಡ್ತಾನೆ. ಏಕೇನ ನಿಹತಾನ್ ದೃಷ್ಟ್ವಾ ಭೀತಃ ದುರ್ಯೋಧನ ಅಭವತ್ ಅಂತ ಭಯವೇ ಆಗತ್ತೆ ಅವನಿಗೆ. ಕಥೆ ಕೇಳ್ತಾ ಇದ್ದ, ಗತೆ ಅಂದರೆ ಕಥೆ ಅಂತ ಹೇಳಿದಾಗ ಕೆಲವ್ರದ್ದು ಆಕ್ಷೇಪ ಇದೆ, ನೀವು ಕಥೆ ಅಂತ ಹೇಳಿದ್ರೆ ಅದು ಇತಿಹಾಸ ಅಲ್ಲ ಅಂತ ಆಗಿಬಿಡತ್ತೆ ಅಂತ. ಅದು ಹಾಗಲ್ಲ. ಕಥೆ ಅಂತ ಹೇಳೋದು ಇತಿಹಾಸವನ್ನು ಹೇಳುವ ಕ್ರಮದಕ್ಕಾಗಿ ಅಷ್ಟೇ. ಇದನ್ನು ಕೇಳ್ತಾ ಇದ್ದ ಧೃತರಾಷ್ಟ್ರ ಸಂಜಯನಿಗೆ ಹೇಳ್ತಾನೆ, ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನು ಅಂತ. ಒಬ್ಬ ಇಷ್ಟು ಮಾಡೋದಕ್ಕೆ ಸಾಧ್ಯನಾ ಅಂತ. ಅಂದರೆ ಈಗ ಧೃತರಾಷ್ಟ್ರ ಅವರುಗಳು ಯೋಧರೇ, ಮಹಾವೀರರೇ, ಅವ್ರಿಗೆ ಗೊತ್ತಿದೆ ಎಂತೆಂಥ ಸಾಮರ್ಥ್ಯವಂತರು ಇರ್ತಾರೆ ಅಂತ. ಆದರೆ ಇದು ಆಶ್ಚರ್ಯ ಅಂತ, ಹೀಗೆ ಯಾರಿಗೂ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಹೇಳ್ತಾರೆ, ಅಶ್ರದ್ಧೇಯಂ ಇವಾಶ್ಚರ್ಯಂ, ನಂಬಲಾಗದ ಆಶ್ಚರ್ಯ ಇದು ಅಂತ, ನಂಬಲಾಗದ ಆಶ್ಚರ್ಯ ಇದು ಅಂತ. ಆದರೆ ನಂಗೆ ಅದ್ಭುತ ಅಂತ ಅನ್ಸಲ್ಲ. ಯಾಕೆಂದರೆ ಕಿಂತು ನಾತ್ಯದ್ಭುತಂ, ಅತ್ಯದ್ಭುತ ಇದು ಅಂತ ಅನ್ಸಲ್ಲ. ಯಾಕೆ ಅಂದರೆ ಯೇಷಾಂ ಧರ್ಮ ವ್ಯಪಾಶ್ರಯ, ಯಾರಲ್ಲಿ ಧರ್ಮ ಇರುತ್ತೋ ಅವರಿಗೆ ಇಂಥದ್ದೆಲ್ಲ ಸಾಧ್ಯ ಅಂತ ಹೇಳ್ತಾನೆ ಧೃತರಾಷ್ಟ್ರ. ಕೆಲವೊಂದ್ಸಲ ಅವನು ಜಾಣನಾಗ್ಬಿಡ್ತಾನೆ, ಪ್ರಾಜ್ಞನಾಗ್ತಾನೆ ಕೆಲವು ಸಲ. ಕೇಳ್ತಾನೆ, ದುರ್ಯೋಧನನು ವಿಮುಖನಾದ, 100 ಜನ ರಾಜಕುಮಾರರು ಸತ್ರು, ಮುಂದೇನಾಯಿತು ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಎಲ್ಲರ ಮುಖ ಒಣಗಿತ್ತು, ಕಣ್ಣು ಮಾತ್ರ ತಿರುಗಿಸ್ತಾ ಇತ್ತು. ಅದನ್ನು ಮೊದಲೇ ಹೇಳಿದ್ದೇ ಹೇಳ್ತಾನೆ. ಬೆವರು ಸುರಿತಾ ಇತ್ತು ಪ್ರತಿಯೊಬ್ಬನಲ್ಲೂ. ಓಡೋಗದ ಅಂತಲೇ ಎಲ್ಲರೂ ನೋಡ್ತಾ ಇದ್ರು. ಯಾರಿಗೂ ಯುದ್ಧದ ಆಸಕ್ತಿ ಉಳ್ಕೊಂಡಿರಲಿಲ್ಲ. ಅವನು ಇದಾನೇ ಯುದ್ಧ ಮಾಡಬೇಕು ಅನ್ನೋದು ಬಿಟ್ಟರೆ ಯುದ್ಧ ಮಾಡ್ತೀವಿ, ಗೆಲ್ತೀವಿ, ಸೋಲಿಸ್ತೀವಿ ಎನ್ನುವ ಯಾವ ಭಾವವೂ ಇಲ್ಲ. ಎಷ್ಟೊತ್ತಿಗೆ ಇಲ್ಲಿಂದ ಓಡೋಗೋಣ ಅನ್ನೋ ಥರದಲ್ಲಿ ಎಲ್ಲ ಆಗಿಬಿಟ್ಟಿದ್ರು ಅಂತ. ಯಾಕೆಂದರೆ ತಮ್ಮಂದಿರೋ, ಅಣ್ಣಂದಿರೋ, ತಂದೆಯೋ, ಮಗನೋ, ಮಿತ್ರನೋ, ಸಂಬಂಧಿಗಳು, ಬಾಂಧವರು ಎಲ್ಲ ಸತ್ತು ಬೀಳ್ತಾ ಇರೋದೇ ಕಾಣ್ತಾ ಇತ್ತು ಅಲ್ಲಿ ಅಂತ. ಮತ್ತೊಮ್ಮೆ ದ್ರೋಣರ ನೇತೃತ್ವದಲ್ಲಿ ದಾಳಿ ಆರಂಭ ಮಾಡ್ತಾರೆ. ಇಷ್ಟಾದ್ಮೇಲೆ ಅಶ್ವತ್ಥಾಮ, ಬೃಹದ್ಬಲ, ಕೃಪ, ದುರ್ಯೋಧನ, ಕರ್ಣ, ಕೃತವರ್ಮ, ಶಕುನಿ ಇಷ್ಟೂ ಜನ ಅವನ ಮೇಲೆ ದಾಳಿ ಮಾಡ್ತಾರೆ. ಓಕೆ. ಆದರೆ ದಾಳಿ ಮಾಡ್ತಾರೆ ಅಂದ ಮರುಕ್ಷಣದಲ್ಲೇ ಸಂಜಯ ಹೇಳ್ತಾನೆ, ಅವರೆಲ್ಲರನ್ನೂ ಓಡಿಸಿಬಿಟ್ಟ ಅವನು. ತೇಪಿ ಪೌತ್ರೇಣ ತೇ ರಾಜನ್ ಪ್ರಾಯಶೋ ವಿಮುಖೀಕೃತ ಅಂತ. ಅಂದರೆ ಸಂಪೂರ್ಣವಾಗಿ ಅವರು ಹಿಂದಿರುಗುವಂತೆ ಮಾಡಿಬಿಟ್ಟ ಅವನು ಅಂತ. ಆಗ ಅವನನ್ನು ಎದುರಿಸೋದಕ್ಕೆ ಲಕ್ಷ್ಮಣ ಬರ್ತಾನೆ. ಲಕ್ಷ್ಮಣ ದುರ್ಯೋಧನನ ಮಗ. ಅಂದರೆ ಇಷ್ಟೂ ಜನ ಓಡುವಾಗಲೂ ಅವನು ಬರ್ತಾನೆ. ಅದನ್ನು ಸಂಜಯ ಹೇಳ್ತಾನೆ, ಹೋಗಬಾರ್ದಾಗಿತ್ತು ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ನಿರ್ಭಯನಾಗಿ ನುಗ್ಗುತ್ತಾನೆ ಲಕ್ಷ್ಮಣ ಅಂತ, ಭಯವಿಲ್ಲದೆ ನುಗ್ಗುತ್ತಾನೆ. ಇಷ್ಟೆಲ್ಲ ಆದ್ರೂ ಬಾಲ್ಯಾತ್ ದರ್ಪಾಚ್ಚ ಅಂತ ಹೇಳ್ತಾನೆ. ಭಯ ತನ್ನ ಸಾಮರ್ಥ್ಯದ ಕಾರಣದಿಂದ ಅಲ್ಲ, ಒಂದು ಎಳೆತನ, ಹುಡುಗಾಟಿಕೆ ಅಂತ ಹೇಳ್ತೀವಲ್ಲ, ಅದು ಹುಡುಗಾಟಿಕೆ ಒಂದು, ಆಮೇಲೆ ಸೊಕ್ಕು, ಇದೆರಡರಿಂದಾಗಿ ನುಗ್ಗಿದ ಲಕ್ಷ್ಮಣ ಅಂತ ಹೇಳ್ತಾನೆ. ಓಕೆ. ಯಾವಾಗ ಅವನು ನುಗ್ಗಿದನೋ ಹಿಂದೆ ತಿರುಗಿದ ದುರ್ಯೋಧನನು ನುಗ್ತಾನೆ. ಮಗ ಹೋಗ್ತಾ ಇದ್ದಾನಲ್ಲ, ಅವನಿಗೆ ಗೊತ್ತಲ್ಲ ಸಮಸ್ಯೆ, ದುರ್ಯೋಧನನು ನುಗ್ಗುತ್ತಾನೆ. ಲಕ್ಷ್ಮಣ ಮತ್ತು ಇವರ ಅಭಿಮನ್ಯುವಿನ ನಡುವೆ ಯುದ್ಧ ಆರಂಭ ಆಗತ್ತೆ. ಹೇಳ್ತಾನೆ ಸಂಜಯ, ನಿನ್ನ ಮೊಮ್ಮಗನಿಗೆ ಹೇಳಿದ ಅಂತ. ಮೊಮ್ಮಗನಿಗೆ ಇಬ್ರು ಮೊಮ್ಮಕ್ಕಳೇ ಆಗ್ತಾರಲ್ಲ ಧೃತರಾಷ್ಟ್ರನಿಗೆ.
ಹೇಳ್ತಾನೆ ಅಭಿಮನ್ಯು ಏನು ಅಂದರೆ ಸುದೃಷ್ಟ ಕ್ರಿಯತಾಂ ಲೋಕಃ, ಒಂದು ಸಲ ಈ ಲೋಕವನ್ನು ನೋಡಿಬಿಡು ಅಂತ, ಈ ಪ್ರಪಂಚವನ್ನು ಒಂದು ಸಲ ನೋಡಿಬಿಡು, ಮತ್ತೊಂದು ಸಲ ನಿಂಗೆ ನೋಡೋಕೆ ಅವಕಾಶ ಸಿಗಲ್ಲ, ನಿನ್ನ ಬಾಂಧವರೆಲ್ಲ ನೋಡ್ತಾ ಇರುವಾಗಲೇ ನಿನ್ನನ್ನು ಇನ್ನೊಂದು ಲೋಕಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾನೆ ಅಭಿಮನ್ಯು. ಹೇಳಿ ಭಲ್ಲಾಯುಧವನ್ನು ತೆಗೆದು ಅವನ ಮೇಲೆ ಪ್ರಯೋಗ ಮಾಡ್ತಾನೆ. ಅದು ಅವನ ಕತ್ತನ್ನು ಕತ್ತರಿಸಿ ಲಕ್ಷ್ಮಣ ಸಾಯ್ತಾನೆ. ಇವನಿಗೆ ಯಾರನ್ನೂ ಕೊಲ್ಲೋದಕ್ಕೆ ಬಹಳ ಹೊತ್ತೆಲ್ಲ ಬೇಕಾಗಿ ಏನೂ ಇಲ್ಲ. ಇವನ ಇಡೀ ಯುದ್ಧದಲ್ಲೇ 2-3ನೇ ಸ್ಟೆಪ್ಪಿಗೆ ಕೊಂದು ಹಾಕೋ ಥರದ ಇದು ಅಂತ. ಹಾಗಾಗಿ ದುರ್ಯೋಧನ ನೋಡ್ತಾ ಇರುವಂತೆ ಮಗ ಬಲಿಯಾಗ್ಬಿಡ್ತಾನೆ. ಓಹೋ, ಇಲ್ಲಿ ಅರ್ಜುನ ಅಂದ್ರೆ ಮುಂದೆ ಅರ್ಜುನ ಏನು ಅನುಭವಿಸ್ತಾನೆ ಅದನ್ನ ಇಲ್ಲ ದುರ್ಯೋಧನ ಈಗಲೇ ಅನುಭವಿಸ್ಬಿಡ್ತಾ. ಹೌದು, ಅಂದ್ರೆ ನೀವು ಅವರ ಕಡೆಯಿಂದ ಈ ಒಂದು ಮೋಸದಿಂದ ಅವನನ್ನು ಕೊಂದರು ಅನ್ನೋದೊಂದು ಅಂಶ ಇದೆಯಲ್ಲ, ಅದು ತಪ್ಪೇ. ಆದರೆ ಅಂಥ ಅನಿವಾರ್ಯತೆಯನ್ನ ಅಭಿಮನ್ಯು ಸೃಷ್ಟಿಸಿದ್ದಿದೆಯಲ್ಲ, ಅಂದರೆ ಹತಾಶರಾಗ್ಬಿಡ್ತಾರೆ ಅವರು. ಅಂತ ಏನು ಮಾಡಬೇಕು ಅಂತಲೇ ಗೊತ್ತಾಗದೇ ಇರೋ ಪರಿಸ್ಥಿತಿ ಬಂದು ನಿಂತು ಬಿಡತ್ತೆ ಅಂತ. ಈಗ ಇವನನ್ನು ಏನು ಮಾಡಬೇಕು ಅಂತ ಇವು ಯಾವ ಯುದ್ಧ ತಂತ್ರಗಳೇ ಇಲ್ಲ. ನಾವು ನೋಡ್ತಾ ಇದ್ದೀವಲ್ಲ ಇಡೀ ಚಕ್ರವ್ಯೂಹದಲ್ಲಿ, ನಾವು 13 ದಿವಸ ನೋಡ್ಕೊಂಬಂದ್ವಿ. ಯಾರಾದರೂ ಒಬ್ಬ ಬಲಿಷ್ಠನಾದ ಕೂಡಲೇ ಏನೋ ತಂತ್ರ ಮಾಡ್ತಾ ಇದ್ರು, ಅವನನ್ನು ಬದಿಗೆ ಸರಿಸ್ತಾ ಇದ್ರು, ಅಥವಾ ಒಂದು ನಿರ್ಲಕ್ಷ್ಯ ಮಾಡಿ ಇನ್ನೊಂದು ಕಡೆಗೆ ಹೋಗೋದು, ಏನಾದರೂ ಮಾಡ್ತಾ ಇದ್ರು. ಇಲ್ಲಿ ಎಂಥದ್ದು ಮಾಡೋ ಹಾಗಿಲ್ಲ, ಯಾವ ತಂತ್ರ ಅಂತಲೇ ಇಲ್ಲ. ಒಬ್ಬನೇ ಯುದ್ಧ ಮಾಡ್ಕೊಂಡಿದ್ದಾನೆ ಅವನಷ್ಟಕ್ಕೆ. ಓಕೆ, ಭಾರಿ ದುಃಖ ಇದರಲ್ಲಾಗತ್ತೆ. ಅಯ್ಯೋ ಅಂತ ದುರ್ಯೋಧನನ ಸೈನ್ಯದಲ್ಲಿ ಇದು ಶುರುವಾಗತ್ತೆ. ದುರ್ಯೋಧನನಿಗೆ ನೋವಿನ ಮೀರಿ ಸಿಟ್ಟು ಬರುತ್ತೆ. ಅವನು ಕೂಕ್ಕೊಳ್ತಾನೆ, ಕೊಂದುಬಿಡಿ ಇವನನ್ನು, ಕೊಂದುಬಿಡಿ ಅಂತ ಕೂಕ್ಕೊಳ್ತಾನೆ ದುರ್ಯೋಧನ. ಮತ್ತೊಂದು ಸಲ ಎಲ್ಲರೂ 6 ಜನ ಮಹಾರಥರು ಅವನ ಸುತ್ತ ಬರ್ತಾರೆ. ಆಗ ದ್ರೋಣರು, ಕೃಪರು, ಕರ್ಣ, ಅಶ್ವತ್ಥಾಮ, ಬೃಹದ್ಬಲ, ಕೃತವರ್ಮ, ಇಷ್ಟು ಜನ 6 ಮಹಾರಥರು ಅವನನ್ನು ಸುತ್ತುವರಿತಾರೆ. ಅವರೆಲ್ಲರನ್ನೂ ಹಿಮ್ಮೆಟ್ಟಿಸ್ತಾನೆ. ಅವ್ರು 6 ಜನ ಬಂದರು ಅಂತ ಈಗೇನೂ ಆಗೋದೇ ಇಲ್ಲ. ಇವರೆಲ್ಲರನ್ನೂ ಹಿಮ್ಮೆಟ್ಟಿಸಿ ಇದ್ದಕ್ಕಿದ್ದಾಗೆ ಜಯದ್ರಥನ ಸೈನ್ಯದ ಮೇಲೆ ದಾಳಿ ಆರಂಭ ಮಾಡ್ತಾನೆ ನಾನು. ಓಕೆ, ಯಾಕೆಂದರೆ ತಡಿತಾ ಇದ್ದಿದ್ದು ಜಯದ್ರಥನ ಸೈನ್ಯ. ಆಗ ಇವನ ಮೇಲೆ ಗಜ ಸೈನ್ಯವನ್ನು ತರ್ತಾರೆ. ಗಜ ಸೈನ್ಯ ದಾಳಿ ಮಾಡುತ್ತೆ. ಕಲಿಂಗ, ನಿಷಾದ, ಕ್ರಾಥ ಈ ದೇಶಗಳು, ಅಂದರೆ ಭಾರತದ ಪೂರ್ವ ಭಾಗದ ದೇಶಗಳು, ಅವರದ್ದು ಗಜ ಸೈನ್ಯ ಹೆಚ್ಚಿದ್ದು. ಆ ಗಜ ಸೈನ್ಯವನ್ನು ತಂದು ಯುದ್ಧ ಮಾಡ್ತಾರೆ ಇನ್ನು ಮೇಲೆ. ಏನೂ ಮಾಡೋದಕ್ಕಾಗೋದಿಲ್ಲ. ಗಜ ಸೈನ್ಯ ಎಲ್ಲ ನುಗ್ಗಿದ್ರೆ ಭಾಳ ಕಷ್ಟ. ಒಂದು ಆನೆ ಸಾಕಲ್ವಾ? ಈಗ 1000 ಆನೆ ನುಗ್ಗಿದ್ರೆ ಯಾವ ಆನೆ ತಡೆಯೋದು ಅಂತ, ಅದು ಕೆಲಸ ಮಾಡೋದಿಲ್ಲ. ಕ್ರಾಥ ಅಂತ ರಾಜ ಅವನು. ಈ ಗಜ ಸೈನ್ಯ ಯುದ್ಧ ಮಾಡ್ತಾ ಅವನು ಮುಂದುವರಿತಾನೆ. ಅವನು ಮುಂದುವರೆದು ಅಸ್ತ್ರ ಯುದ್ಧವನ್ನು ಆರಂಭ ಮಾಡ್ತಾನೆ. ಪರಮಾಸ್ತ್ರಗಳನ್ನು ಇಟ್ಕೊಂಡು ಯುದ್ಧ ಮಾಡ್ತಾನೆ. ಆದರೆ ಅವನು ಕ್ರಾಥ ಬಹಳ ಆ ಕಾಲದ ಪ್ರಸಿದ್ಧನಾದ ಒಬ್ಬ ವೀರ. ಅವನು ಮಹಾವೀರರಲ್ಲಿ ಬಹಳ ಪ್ರಸಿದ್ಧನಾದವನು. ಅವನು ಯುದ್ಧ ವಿದ್ಯೆಯಲ್ಲಿ ಬಹಳ ಪಳಗಿದವನು. ಅಂದರೆ ಅವನು ಅಷ್ಟೇ ಎದುರಾಗುತ್ತಾ ಇದ್ದ ಹಾಗೆ ಅಭಿಮನ್ಯುವಿನ ಕೈಗೆ ಸಿಕ್ಕಿ ಸಾಯ್ತಾನೆ. ಕ್ರಾಥನೂ ಸಾಯ್ತಾನೆ. ಯಾವಾಗ ಅವನೂ ಸತ್ತನೋ ಮತ್ತೊಂದು ಸಲ ಪಲಾಯನ ಆರಂಭ ಆಗತ್ತೆ. ಮತ್ತೊಂದು ಸಲ 6 ಮಹಾವೀರರೇ ಬರ್ತಾರೆ. ದ್ರೋಣ, ಕೃಪಾ, ಕರ್ಣ, ಅಶ್ವತ್ಥಾಮ, ಬೃಹದ್ಬಲ, ಕೃತವರ್ಮ ಇವರುಗಳು ಮತ್ತೊಂದು ಸಲ ಅವನನ್ನು ಸುತ್ತುವರಿತಾರೆ. ಯುದ್ಧ ಹಾಗೆಯೇ ಮುಂದುವರಿಯತ್ತೆ. ಅಭಿಮನ್ಯು ಅವರೆಲ್ಲರನ್ನು ಎದುರಿಸ್ತಾನೆ. ದ್ರೋಣರ ಮೇಲೆ 15 ಬಾಣ ಬಿಡ್ತಾನೆ, ಬೃಹದ್ಬಲನಿಗೆ 20 ಬಾಣ ಬಿಡ್ತಾನೆ, 80 ಬಾಣಗಳನ್ನು ಕೃತವರ್ಮನಿಗೆ ಬಿಡ್ತಾನೆ, 60 ಬಾಣಗಳನ್ನು ಕೃಪರಿಗೆ ಬಿಡ್ತಾನೆ, ಕರ್ಣನ ಮೇಲೆ ಒಂದೇ ಸಲ ಬಾಣ ಬಿಡ್ತಾನೆ, ಅಶ್ವತ್ಥಾಮನ ಮೇಲೆ ಬಿಡ್ತಾನೆ. ಕರ್ಣನನ್ನಂತೂ ಬಹಳ ಚೂಪಾದ ಒಂದು ಬಾಣವನ್ನು ಬಿಟ್ಟು ಅವನನ್ನು ಮತ್ತೆ ಘಾಸಿಗೊಳಿಸ್ತಾನೆ. ಕೃಪರ ಕುದುರೆಗಳನ್ನು ಕೊಲ್ತಾನೆ, ಕೃಪರ ಸಾರಥಿಯನ್ನು ಕೊಲ್ತಾನೆ, ಕೃಪರ ರಥರಕ್ಷಕರನ್ನು ಕೊಲ್ತಾನೆ. ಅವರ ಎದೆಗೆ 10 ಬಾಣಗಳನ್ನು ಬಿಟ್ಟು ಚುಚ್ಚುವಂತೆ ಮಾಡ್ತಾನೆ. ವೃಂದಾರಕ ಅಂತ ಒಬ್ಬ ಮಹಾವೀರ ಇರ್ತಾನೆ. ಇದರ ನಡುವೆ ಮುನ್ನುಗ್ಗಿ ಬಂದ ಅವನನ್ನು ಕೊಲ್ತಾನೆ. ಅಶ್ವತ್ಥಾಮ ಮತ್ತು ಅಭಿಮನ್ಯುವಿಗೆ ಯುದ್ಧ ಆರಂಭ ಆಗತ್ತೆ ಇದ್ದಕ್ಕಿದ್ದ ಹಾಗೆ. ಅಶ್ವತ್ಥಾಮ ಮತ್ತು ಅಭಿಮನ್ಯುವಿಗೆ. ಓಕೆ.
ಅಶ್ವತ್ಥಾಮ ಸೋಲುವ ಹಂತ ಬಂದುಬಿಡತ್ತೆ. ಆಗ ದ್ರೋಣರು ಬರ್ತಾರೆ ಮಗನ ಜೊತೆಗೆ ಯುದ್ಧ ಮಾಡೋದಕ್ಕೆ, ಮಗನ ಪರವಾಗಿ. ಮತ್ತೊಮ್ಮೆ ಗುಂಪಾಗಿ ಈ 6 ಜನ ಇವ್ರು ಇರ್ತಾರಲ್ಲ, ಕರ್ಣ, ದ್ರೋಣ, ಅಶ್ವತ್ಥಾಮ, ಕೃಪಾ, ಬೃಹದ್ಬಲ, ಸಾತ್ಯಕಿ, ಇವರುಗಳ 6 ಜನವೂ ಯುದ್ಧ ಮುಂದುವರಿಸ್ತಾರೆ. ಓಕೆ. ಹಾಗೆ ಯುದ್ಧ ಮಾಡ್ತಾ ಇರುವಾಗ ಅವನು ಬೃಹದ್ಬಲ, ಅವನು ಕೋಸಲದ ರಾಜ, ಅವನನ್ನು ಸಂಹಾರ ಮಾಡಿಬಿಡ್ತಾನೆ. 6 ಜನ ಯುದ್ಧ ಮಾಡ್ತಾ ಇರುವಾಗ ಅದರ ನಡುವೆ ಇದ್ದ ಬೃಹದ್ಬಲನ್ನ ಸಂಹಾರ ಮಾಡ್ತಾನೆ ಅಭಿಮನ್ಯು. ಕರ್ಣನ ದೇಹದಲ್ಲಿ ರಕ್ತ ಸುರಿಯುವಂತೆ ಮಾಡಿಬಿಡ್ತಾನೆ, ರಕ್ತಸಿಕ್ತನಾಗುವಂತೆ ಕರ್ಣನನ್ನು ಮಾಡ್ತಾನೆ. ಕರ್ಣ ಬಹಳ ಕುಪಿತನಾಗಿ ಅವನ ಜೊತೆಗೆ ಯುದ್ಧ ಮುಂದುವರಿಸ್ತಾನೆ, ಅಷ್ಟು ರಕ್ತಸಿಕ್ತನಾಗಿ. ಕರ್ಣನ ಜೊತೆಗೆ ಯುದ್ಧಕ್ಕೆ ಬಂದಿದ್ದಂಥ ಅವನ ಮಂತ್ರಿಗಳು 6 ಜನ, 6 ಜನರನ್ನು ಕೊಂದು ಹಾಕ್ತಾನೆ ಕರ್ಣನ ಎದುರೆ. ಹೀಗಾಗ್ತಾ ಇರುವ ಹಾಗೇನೆ ಮಾಗಧದ ರಾಜಕುಮಾರನನ್ನು ಕೊಲ್ತಾನೆ. ಮಗಧ ದೇಶ ಇದೆಯಲ್ಲ, ಅಲ್ಲಿಯ ರಾಜಕುಮಾರನನ್ನು ಕೊಲ್ತಾನೆ. ಮಗಧ ಅಂದರೆ ಪಾಟಲಿಪುತ್ರ, ಬಿಹಾರಿಗಿಂದು. ಅದಾಗ್ತಾ ಇದ್ದ ಹಾಗೆ ಭೋಜರಾಜನನ್ನು ಕೊಲ್ತಾನೆ. ಭೋಜರಾಜ ಅಂದರೆ ಭೋಜ ಅಂತ ಒಬ್ಬ, ಅವನ ಹೆಸರು ಭೋಜ ಅಂತ. ದುಶ್ಯಾಸನ ಮಗ ಯುದ್ಧಕ್ಕೆ ಬರ್ತಾನೆ ಇಷ್ಟಾಗುತ್ತಾ ಇದ್ದಾಗೆ. ಅಂದರೆ ಎಲ್ಲ ಪ್ರಯೋಗಗಳು ನಡೆದಂತೆ ನಡೀತಾ ಹೋಗುತ್ತೆ. ದುಶ್ಯಾಸನನ ಮಗ ಬರ್ತಾನೆ. ಹೆಸರು ಒಂದು ಸರ್, ಅವನ ಹೆಸರು ಹೇಳಿಲ್ಲ ಇವನು ಯಾರು ಅವನು ಅಂತ. ಅವನಿಗೆ ಹೇಳ್ತಾನೆ, ಅವನು ಯುದ್ಧಕ್ಕೆ ಬಂದಾಗ, ನಿನ್ನ ತಂದೆ ಪೆಟ್ಟು ತಿಂದು ಕೈಲಾಗದವರಂತೆ, ಅಂದರೆ ಹೇಡಿಗಳಂತೆ ಯುದ್ಧ ಬಿಟ್ಟು ಓಡು ಹೋಗಿದ್ದಾನೆ. ಈಗ ನನ್ನ ಅದೃಷ್ಟ ನೀನು ಸಿಕ್ಕಿದೆ ಅಲ್ವಾ, ಈಗ ನಿನ್ನನ್ನು ಬಿಡೋದಿಲ್ಲ ಅಂತ. ಆವಾಗ ದುಶಾಸನ ವಾಪಸ್ ಬಂದೇ ಇಲ್ಲ, ಇನ್ನು ಅಷ್ಟು ಪೆಟ್ಟು ಬಿದ್ದಿದೆ ಅಂತ ಅರ್ಥ. ಈಗ ನೀನು ಸಿಕ್ಕಿದೆ ಅಲ್ವಾ, ಅದೃಷ್ಟ ಇದು ಅಂತ ಹೇಳ್ತಾನೆ. ಇವತ್ತು ಬಿಡಲ್ಲ ನಿನ್ನನ್ನು ಅಂತ ಇಷ್ಟು ಹೇಳಿ ಅವನ ಮೇಲೆ ಬಾಣ ಬಿಡ್ತಾನೆ. ಆದರೆ ಅದನ್ನು ಅಶ್ವತ್ಥಾಮ ಬಂದು ತಡಿತಾನೆ. ಅಶ್ವತ್ಥಾಮ ಬಂದು ತಡಿತಾನೆ. ಆಗ ಅವನ ಧ್ವಜವನ್ನು ತುಂಡರಿಸಿ, ಅಶ್ವತ್ಥಾಮನ ಧ್ವಜವನ್ನು ತುಂಡರಿಸಿ ಮುಂದುವರಿತಾ ಇದ್ದಾಗ ಶಲ್ಯ ಬಂದು ತಡಿತಾನೆ ಅದನ್ನ. ಇವನು ಶಲ್ಯನನ್ನೂ ಘಾಸಿಗೊಳಿಸ್ತಾನೆ ಬಾಣ ಬಿಟ್ಟು. ಶಲ್ಯನ ರಥರಕ್ಷಕರು ಸಾರಥಿ ಧ್ವಜ, ರಥರಕ್ಷಕರನ್ನು ಕೊಂದು ಸಾರಥಿಯನ್ನು ಕೊಂದು ಅವನು ಧ್ವಜವನ್ನು ತುಂಡರಿಸ್ತಾನೆ. ಅವನನ್ನು ಗಾಯಗೊಳಿಸ್ತಾನೆ. ಅವನು ರಥವನ್ನು ಬಿಟ್ಟು ಇನ್ನೊಂದು ರಥವನ್ನು ಏರ್ಕೊಳ್ಳೋ ಹಾಗಾಗತ್ತೆ. ಯುದ್ಧ ಮಾಡ್ತಾ ಮಾಡ್ತಾ ಶತ್ರುಂಜಯ, ಚಂದ್ರಕೇತು, ಮೇಘವೇಗ, ಸುವರ್ಚಸ, ಸೂರ್ಯಭಾಸ ಅನ್ನುವ 5 ಜನ ಮಹಾವೀರರನ್ನು ಸಂಹಾರ ಮಾಡ್ತಾನೆ. ಹೀಗೆ ಅಭಿಮನ್ಯುವನ್ನು ತಡೆಯೋದಕ್ಕೆ ಆಗದೆ ಇರೋ ಥರ ಆಗತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗದೇ ಇರುವ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಮಹಾವೀರರುಗಳು ಬಂದರೆ ಹಿಮ್ಮೆಟ್ಟಿಸ್ತಾನೆ, ಒಂದು ಸ್ವಲ್ಪ ಕಡಿಮೆ ಇದ್ದವರು ಅಂದರೆ ಕೊಂದು ಹಾಕ್ತಾನೆ. ಅಂದರೆ ಯಾವ ತರಹದವರು ಬಂದರೂ ಉಳಿಯುವ ಪ್ರಶ್ನೆ ಇಲ್ಲ. ಇವರುಗಳು ಬಂದು ಯುದ್ಧ ಮಾಡಲಿಲ್ಲ ಅಂತ ಅಂದರೆ ಅದೇ ಕ್ಷಣದಲ್ಲಿ ಇಡೀ ಸೈನ್ಯವನ್ನು ನಾಶ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಹಾಗಾಗಿ ಮೈ ಪರಚ್ಕೊಳ್ಳೋದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದು ನಿಲ್ಲತ್ತೆ ಕೌರವ ಸೈನ್ಯ. ಬರೀ ಅರ್ಜುನನ ಬಗ್ಗೆ ಈ ಥರದ ನಾವು ಹೊಗಳಿಕೆ ಮಾತುಗಳನ್ನ ಕೇಳ್ತಾ ಇದ್ವಿ. ಅರ್ಜುನ ಬಿಟ್ಟರೆ ಬಹುಶಃ ಅಭಿಮನ್ಯುನ ಬಗ್ಗೆ ಅಷ್ಟೇ ಈ ಥರದ ಮಾತುಗಳನ್ನ ಕೇಳಕ್ಕೆ ಸಾಧ್ಯ ಅನಿಸುತ್ತೆ ಮಹಾಭಾರತದಲ್ಲಿ. ಯಾಕೆಂದರೆ ಅವನು ಅರ್ಜುನನ ಮಗ. ಸೊ ಹೀಗಾಗಿ ಸಹಜವಾಗಿ ಆ ಶೌರ್ಯ, ಆ ಪರಾಕ್ರಮ ಎಲ್ಲವೂ ಬಂದಿರುವಂಥದ್ದು. ಆದರೆ ಮಹಾಭಾರತ ನಮಗೆ ನಾವು ಅಂದ್ಕೊಂಡಂಗೆ ಆಗಲ್ಲ, ಟ್ವಿಸ್ಟ್ ಕೂಡ ಕೊಡುತ್ತೆ. ಯಾಕೆಂದರೆ ಕಥೆನೇ ಆಗಿದೆ, ಇತಿಹಾಸನೇ ಆಗಿದೆ. ಸೊ ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಸೊ ಈ ಎಲ್ಲವನ್ನೂ ತುಂಬ ಸವಿಸ್ತಾರವಾಗಿ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಮಹಾಭಾರತದಲ್ಲಿ ಯುದ್ಧ ಪರ್ವದಲ್ಲಿ ಚಕ್ರವ್ಯೂಹದ ಪ್ರಸಂಗವನ್ನು ನೋಡ್ತಾ ಇದ್ದೀವಿ. ಅಭಿಮನ್ಯುನ ಪರಾಕ್ರಮವನ್ನು ನೋಡ್ತಾ ಇದ್ದೀವಿ. ಅಭಿಮನ್ಯು ಪ್ರಸಂಗ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಅದರ ಮುಂದೆ ಅಂದರೆ ಅದರ ಕ್ಲೈಮ್ಯಾಕ್ಸ್ಗಿನ ಮುಂಚೆ ಏನೆಲ್ಲ ನಡೆಯುತ್ತೆ, ಇಷ್ಟೆಲ್ಲ ನಡೆಯುತ್ತೆ ಅನ್ನೋದು ಖಂಡಿತ ಗೊತ್ತಿರಲಿಲ್ಲ. ಹೀಗಾಗಿ ತುಂಬ ಅದ್ಭುತವಾದ ಒಂದು ವಿಚಾರವನ್ನು ಸರ್ ಹೇಳ್ತಾ ಇದ್ದಾರೆ. ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಪ್ರಶ್ನೆಗಳಿದ್ದರೆ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾ ಇರಿ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾ ಇರಿ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.